ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ತಳ್ಳೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಅಂದರೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋಂಥವ್ರು ಮತ್ತು ಒಂದು ಟೀ ಅಂಗಡಿ ಇಲ್ಲ ಒಂದು ಟಿಫನ್ ಅಂಗಡಿ ಇಲ್ಲ ಅಂದರೆ ಒಂದು ಸಣ್ಣ ಪುಟ್ಟ ಅಂಗಡಿ ಮಾಡಿಕೊಂಡು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಜೀವನ ಮಾಡೋಂಥವ್ರಿಗೆ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಆರಾಮಾಗಿ ಒಂದು ಲೋ ಬಜೆಟಲ್ಲಿ ಈ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಮಾಹಿತಿ ಬೇಕಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ನೋಡಿ. ಈಗ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಓಕೆನಾ? ಅದೇ ಸರ್, ಈಗ ಅದೊಂದು ಟೊಳ್ಳ ಗಾಡಿ ಕಳಿಸಿದ್ರಲ್ಲ, ಅದು ಹೋಟ್ಲದ ಹೋಟ್ಲು ಮಾಡ್ಕೊಂಡಿರೋದಲ್ಲ ನೀವು? ಸರ್ ಅದು ಟೀ ಸ್ಟಾಲ್ ಹಾಕಿದೆ ಅದರಲ್ಲಿ. ಅದು ಎರಡಕ್ಕೂ ಆಗುತ್ತೆ, ಹೋಟ್ಲಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಬಟ್ ನಾನು ಟೀ ಸ್ಟಾಲ್ ಥರ ಇಕ್ಕಿದೆ. ಹಾಂ, ಅಂದರೆ ಹೊಸದು ಮಾಡಿಸಿದ್ರೆ ನೀವೇನಾ? ಹಾಂ, ಹೊಸ ಮಾಡಿಸಿದೆ ಸರ್. ಓಕೆ, ಎಷ್ಟಾಗಿತ್ತು ಸರ್ ಎಲ್ಲ? ಸರ್ ಅದು ಮಾಡಿಸಿದಾಗ 38,000 ಆಗಿತ್ತು. 38,000. ಹಾಂ. ಓಕೆ, ಮುಂದ್ಗಡೆ ಸ್ಟೇರಿಂಗ್ ಎಲ್ಲ ಇದೆಯಾ, ಏನು ಸುಮ್ಮನೆ ಸಾಲದ ಇದೆಯಾ? ಸರ್ ಇದೆ ಸ್ಟೇರಿಂಗ್ ಇದೆ. ಎಕ್ಸೆಲ್ ಗಾಡಿಲಿ ಎಳ್ಕೊಂಡು ಹೋಗ್ಬೋದು. ಹೌದಾ? ಎಕ್ಸೆಲ್ ಗಾಡಿಗೆ ಹಿಂದೆಗಡೆ ಇದು ಮಾಡ್ಕೊಂಡು ಎಳ್ಕೊಂಡು ಹೋಗ್ಬೋದು ಸರ್, ಆ ಥರ ಅದು. ಹಾಂ. ಓಕೆ, ಈಗ ಅವು ಟೈರ್ ಎಲ್ಲ ಓಕೆ ಇದಾವ? ಸರ್ ಇಲ್ಲ, ಸೆಕೆಂಡ್ಸ್ ಸರ್ ಹಾಕಿದ್ದು. ಟೈರ್ ಪರವಾಗಿಲ್ಲ ಸರ್ ಅದು. ಹ್ಞೂ. ಟೈರ್ ಒಂದು ಹಾಕ್ಸಿದ್ರೆ ಗಾಡಿ ಮಾತ್ರ ಈಗ ಹೊಸದೇ ಇದೆ ಸರ್. ಇನ್ನೂ ಅದು 7-8 ತಿಂಗಳೇನೋ ಆಗಿತ್ತು ಅಷ್ಟೇ ಅದು. 7 ತಿಂಗಳಾಗಿದೆ ನೀವು ಮಾಡಿಸಿ? ಹಾಂ ಅಷ್ಟೇ ಸರ್. ನಾನೆಲ್ಲ ಒಂದು ಕಡೆ ಇಟ್ಟೆ, ಅದು ಸ್ವಲ್ಪ ಯಾಕೆ ರನ್ನಿಂಗ್ ಆಗಲಿಲ್ಲ ಜಾಸ್ತಿ. ಅದರಿಂದ ಸ್ವಲ್ಪ ಯಾಕೋ ಮಾರು. ಸೈಜ್ ಎಷ್ಟಿದೆ ಸರ್ ಅದು? ಸರ್ ಸೈಜು ಅಂದರೆ ಯಾವ ಥರ ಸರ್ ಅದು? ಸೈಜ್ ಅಷ್ಟು ನನಗೆ ಗೊತ್ತಿಲ್ಲ. ಅಲ್ಲ, ಉದ್ದ ಆಗಲ್ಲ ಇಷ್ಟಿರೋದಂತ ಇರಲ್ವಾ? ಸರ್ ಉದ್ದ ಒಂದು 10 ಅಡಿ ಇರ್ಬೋದು ಸರ್. ಅದು 8 ಅಡಿ 10 ಅಡಿನೂ ಅದೇ ಅದು. ಹಾಂ. ಹೌದು ಸರ್. ಅದು ಆಗಲ್ಲ ಎಷ್ಟು ಬರುತ್ತೆ? ಅಗಲ ಬಂದು ಒಂದು 3 ಅಡಿ ಏನೋ ಇದೆ ಸರ್. 3 ಅಡಿ 4 ಅಡಿನೂ ಐತೆ. ಹಾಂ. ಓಕೆ, ಈಗ ಗಾಡಿ ಇರೋದೆಲ್ಲಿ ಸರ್ ಅದು? ಸರ್ ನಮ್ಮದು ಹನುಮಾಪುರ ಅಂತ, ಕುಣಿಗಲ್ ತಾಲೂಕು ಹನುಮಾಪುರ, ಅಮೃತೂರು ಹೋಬಳಿ ಬರುತ್ತೆ. ಡಿಸ್ಟಿಕ್ ಯಾವುದು? ಡಿಸ್ಟಿಕ್ ತುಮಕೂರು ಸರ್. ತುಮಕೂರು ಡಿಸ್ಟಿಕ್ಕು, ಕುಣಿಗಲ್ ತಾಲೂಕು, ಅಮೃತೂರು ಹೋಬಳಿ, ಹನುಮಾಪುರ ಗ್ರಾಮ ಅಂತ. ಓಕೆ, ಈಗ ಗಾಡಿಗೆ ಏನು ಹೇಳ್ತೀರಿ ರೇಟು? ಸರ್ ಹೇಳಿ ಸರ್. ಗಾಡಿಗೆ ರೇಟ್ ಏನು ಹೇಳ್ತೀರಿ ಸರ್ ಈಗ? ಸರ್ ನಾನು ಅದೇ ಸರ್, ಹೊಸದೇ ಗಾಡಿ. ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದರು ಏನು 3,000 ಕೊಟ್ಟರು 35,000 ಸರ್. 35,000. ಹಾಂ, ಗಾಡಿ ಬೇಕಾದ್ರೆ ನೋಡಿ ಇದು ಮಾಡ್ಕೊಂಡು ಗೊತ್ತಾಗುತ್ತೆ. ಹಾಂ. ಓಕೆ, ಅಂದರೆ ಒಂದು ಅದೇ ಫೈನಲ್ ಮಾಡಿದ್ರು 35? ಹಾಂ, 35,000 ಸರ್. ಹಾಂ, ಇನ್ನೇನಾದರೂ ಬಂದಾಗ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಬಂದಾಗ ಬೇಕಾದ್ರೆ ನೋಡೋಣ ಸರ್, ಇನ್ನೂ 1,000 ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಹಾಂ, ಆಗುತ್ತೆ ಸರ್ ಬೇಕಾದ್ರೆ ಬಂದಾಗ. ಸರಿ ಸರ್, ಆಯಿತು. ನಮ್ಮ ಯೂಟ್ಯೂಬ್ಗೆ ಹಾಕ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಸರ್, ಪಕ್ಕ ಇದೆ. ಹಾಂ, ಓಕೆ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಹೇಳಿರೋಂಥ ಒಂದು ಮಾಹಿತಿ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಗಾಡಿ ಲೊಕೇಶನ್ ಏನೇ ಡೌಟ್ಸ್ ಇದ್ರೂ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನಿಮ್ಮ ಗಾಡಿಗಳದ್ದು ಫೋಟೋಸು ಮತ್ತು ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿದು ಏನಾದರೂ ವೆಹಿಕಲ್ಸ್ ಇದ್ದರೆ ಆ ಗಾಡಿದು ಒಂದು RC ಕಾರ್ಡ್ ಫೋಟೋ, ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ನಂಬರೇ ಡೈರೆಕ್ಟಾಗಿ ಹಾಕಿರ್ತೀವಿ ವೀಕ್ಷಕರೇ. ಓಕೆನಾ? ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಬೇರೆಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ.